ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ನಿನ್ನೆ ಒಂದು ವಿಡಿಯೋ ಎಡಿಟಿಂಗ್ ವಿಡಿಯೋನ ಹಾಕಿದ್ದೆ ನಾನು. ಸೊ ತುಂಬಾ ಜನ ಇಷ್ಟಪಟ್ಟಿದ್ದೀರಾ. ಸೊ ತುಂಬಾ ಜನ ಕಮೆಂಟ್ ಕೂಡ ಹಾಕಿದ್ದೀರಾ, ತುಂಬಾ ಚೆನ್ನಾಗಿ ಎಡಿಟಿಂಗ್ ಮಾಡಿದ್ದೀರಾ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಯಾಕಂದ್ರೆ ನನಗೆ ಅಷ್ಟೇ ಎಡಿಟಿಂಗ್ ವಿಡಿಯೋ ಮಾಡಕ್ ಬರ್ತಿರ್ಲಿಲ್ಲ. ಸೊ ನಿಮ್ಗೋಸ್ಕರ ನಾನು ನಿನ್ನೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ತುಂಬಾನೇ ಇಷ್ಟಪಟ್ಟಿರಲ್ಲ. ಸೊ ಅದೇ ಒಂದು ತುಂಬಾನೇ ಖುಷಿ ಆಯ್ತು ನನಗೆ ಕಮೆಂಟ್ ಎಲ್ಲ ಓದಿದಾಗ. ಸೊ ಇವತ್ತು ಕೂಡ ನಾನು ಅಷ್ಟೇ ಸಿಂಪಲ್ ಆಗಿ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಎಣ್ಣೆಯಲ್ಲಿ ಒಂದು ಮೀಡಿಯಂ ಸೈಜ್ದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿಯನ್ನು ಕುಟ್ಬಿಟ್ಟು ಸೇರಿಸಿದ್ದೀನಿ. ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ. ನಂತರ ನಿಮಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿಯನ್ನು ಕಟಿಂಗನ್ನು ಮಾಡ್ಕೋಬೇಕು. ನಾನಿಲ್ಲಿ ಕ್ಯಾರೆಟು, ಆಲೂಗಡ್ಡೆ, ಬೀನ್ಸು ಮತ್ತೆ ಹಸಿ ಬಟಾಣಿ ಕಾಳನ್ನು ತಗೊಂಡಿದ್ದೀನಿ. ಈಗಂತೂ ಹಸಿ ಬಟಾಣಿ ಜಾಸ್ತಿನೇ ಬರ್ತಾ ಇದೆ. ಎಲ್ಲ ಅಡುಗೆಗಳಲ್ಲಿ ಹಸಿ ಬಟಾಣಿ ಹಾಕಿದ್ರೆ ಒಂಥರ ತಿನ್ನೋಕೆ ತುಂಬಾನೇ ಟೇಸ್ಟಿಯಾಗಿ ಅನ್ಸುತ್ತೆ. ನನಗೆ ಮಾತ್ರ ಹಸಿ ಬಟಾಣಿ ಅಂದರೆ ತುಂಬಾನೇ ಇಷ್ಟ. ಹಾಗಾಗಿ ನಾನು ಪ್ರತಿಯೊಂದು ಅಡುಗೆಯಲ್ಲಿ ಕೂಡ ಸೇರಿಸ್ತಾನೆ ಇರ್ತೀನಿ. ಈಗ ನಾನು ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ನಾನು ಎಣ್ಣೆಯಲ್ಲಿ ಸೇರಿಸಿದ್ದೀನಿ. ಸ್ವಲ್ಪನೇ ಉಪ್ಪು ಹಾಕಿ, ಜಾಸ್ತಿ ಉಪ್ಪು ಹಾಕ್ಬೇಡಿ. ಇನ್ಸ್ಟೆಂಟ್ ಆಗಿ ಸಿಗುವಂಥ ಫ್ರೈಡ್ ರೈಸ್ ಮಸಾಲವನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಕೇವಲ 10 ರೂಪಾಯಿಗೆ ಒಂದು ಪಾಕೆಟ್ ತಗೊಂಡ್ರೆ ಸಾಕು. ಅರ್ಧ kg ರೈಸನ್ನು ನಾವು ಮಾಡ್ಬೋದು. ನಾನಿಲ್ಲಿ ಪೂರ್ತಿ ಒಂದು ಪಾಕೆಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಇಲ್ಲಿ ನಾನು ರೈಸನ್ನು ಕೂಡ ತಗೋತಾ ಇದ್ದೀನಿ. ಅರ್ಧ kg ಆಗೋಷ್ಟು ರೈಸನ್ನು ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಸ್ವಲ್ಪನೇ ಅರ್ಧ ತಾಸವರೆಗೆ ನೆನೆ ಇಟ್ಟು ನಂತರ ಇದನ್ನ ಕುಕ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಇನ್ನು ಈಸಿ ರೆಸಿಪಿ ಮತ್ತು ಟೇಸ್ಟಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇರ್ತೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಈಗ ಇಲ್ಲಿ ರೈಸ್ ಕೂಡ ರೆಡಿ ಆಗಿದೆ. ಸೊ ರೈಸ್ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ಯಾವ ರೀತಿ ರೆಡಿ ಮಾಡ್ಬೇಕಂತ. ಹಾಗಾಗಿ ನನಗೆ ರೈಸನ್ನು ತೋರಿಸಿಲ್ಲ. ಡೈರೆಕ್ಟ್ ರೈಸ್ ಇಲ್ಲಿ ಕುಕ್ ಆದ್ಮೇಲೆ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಅದು ಫ್ರೈಡ್ ರೈಸ್ ಮಸಾಲವನ್ನು ರೈಸ್ ಮೇಲೆ ಕೂಡ ಹಾಕ್ಬೋದು. ಇಲ್ಲಪ್ಪ ಅಂದರೆ ಈ ರೀತಿ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೋಬೋದು. ಎರಡೂ ಒಂದೇ ರೀತಿ ಟೇಸ್ಟ್ ಕೊಡುತ್ತೆ. ಸೊ ಆದರೆ ನಾನು ಎಣ್ಣೆಯಲ್ಲೇ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಕೇವಲ 5 ನಿಮಿಷದಲ್ಲಿ ನಮ್ಮ ಫ್ರೈಡ್ ರೈಸ್ ಇಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಅನಿಸುತ್ತೆ. ಒಂದ್ಸತಿ ಆದರೂ ಮನೆಯಲ್ಲಿ ಏನಾದರೂ ಬೇಜಾರಾದಾಗ ಅಥವಾ ಏನಾದರೂ ಕೆಲಸ ಜಾಸ್ತಿ ಇದ್ದಾಗ ಈ ರೀತಿ ಚಟ್ಪಟ್ ಅಂತ ನೀವು ಫ್ರೈಡ್ ರೈಸನ್ನು ಮನೆಯಲ್ಲಿ ರೆಡಿ ಮಾಡ್ಬೋದು ಫ್ರೆಂಡ್ಸ್. ತುಂಬ ಜನ ಕಮೆಂಟ್ ಕೂಡ ಹಾಕ್ತಾ ಇದ್ದಾರೆ, ನಿಮ್ಮ ಹೆಸರೇನು, ನೀವು ಯಾವ ಊರು ಅಂತ. ಸೊ ನನ್ನ ಹೆಸರು ಬಂದ್ಬಿಟ್ಟು ಗೀತಾ ಅಂತ. ಸೊ ನಮ್ದು ಯಾವ ಊರು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ತುಂಬ ದಿನದಿಂದ ಕಮೆಂಟ್ ಹಾಕ್ತಾನೆ ಇದ್ದೀರಾ. ಸೊ ನಾನು ಯಾರಿಗೂ ರಿಪ್ಲೈ ಕೊಟ್ಟಿರಲಿಲ್ಲ. ಸ್ವಲ್ಪ ಕಡಿಮೆ ಕರಿ ಇರ್ಬಿಡ್ದ. ನನಗೆ ಬಾ ಫ್ರೆಂಡ್ಸ್, ಸ್ವಲ್ಪ ಹಸಿಮೆಣಸಿನಕಾಯಿನ ಎಣ್ಣೆಯಲ್ಲಿ ಕಟ್ ಮಾಡಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಅನಿಸ್ತಿತ್ತು. ಸೊ ನನ್ನ ಮಗನಿಗೆ ಖಾರ ಬೇಡ ಅಂತ ಹೇಳಿದ್ದ ಮೊದಲೇನೆ, ಹಾಗಾಗಿ ನಾನು ಖಾರವನ್ನ ಇಲ್ಲಿ ಸೇರಿಸಲಿಲ್ಲ. ನೀವೇನಾದ್ರೂ ಸ್ಪೈಸಿ ತಿನ್ನೋರಾದ್ರೆ ಹಸಿಮೆಣಸಿನಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಾದ ಅಷ್ಟು ರುಚಿಗೆ. ಸೊ ತುಂಬಾನೇ ಟೇಸ್ಟಿಯಾಗಿ ಅನ್ಸುತ್ತೆ. ಒಂದ್ಸತಿ ಆದ್ರೂ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತ ಎಲ್ರಿಗೂ ಇಷ್ಟಪಡ್ತಾರೆ ಮನೆಯಲ್ಲಿ. ಸೊ ಈ ವಿಡಿಯೋನ ನೀವು ಪೂರ್ತಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ನೀವು ಪೂರ್ತಿ ನೋಡಿದ್ದಕ್ಕೆ ಇನ್ನೊಂದ್ಸತಿ ತುಂಬಾನೇ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.